ಹುಬ್ಬಳ್ಳಿಯ ನೇಹಾ ಹಿರೇಮಠ ಅಂತವ್ರಿಗೆ ಒಬ್ಬ ವ್ಯಕ್ತಿಯಲ್ಲೇ ಚೂರಿ ಇರ್ತವನ್ನ ಹಾಕಿ ಕೊಲೆ ಮಾಡಿದ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ರಿ. ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಹೆಂಗು, ಯಾವ ರೀತಿಯೊಳಗೆ ಶಿಕ್ಷೆ ಆಗ್ಬೇಕು ಅವಂಗೆ? ಹುಬ್ಬಳ್ಳಿ ನೇಹಾ ಕೊಲೆ ಇವತ್ತು ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಒಂದು ವಿಚಿತ್ರ ಕೊಲೆ ಆಗಿದೆ. ಈ ಕೊಲೆಗೆ ನಾವು ಎಲ್ಲ ಮುಸ್ಲಿಂ ಸಮಾಜನವರು ಫಯಾಜ್ ಅನ್ನೋ ಹುಡುಗ ಪ್ರೀತಿ ಮಾಡ್ತೀನಿ ಅಂತೇಳಿ ಅವ್ರಿಗೆ ಕಾಟ ಕೊಟ್ಟು ಈ ನಮೂನೆ ಕೊಲೆ ಮಾಡ್ಯಾನ. ಅದು ನಾವು ಆ ಕೊಲೆಗೆ, ಆ ಪ್ರೀತಿಗೆ ಖಂಡನೆ ಮಾಡ್ತೀವಿ. ಯಾಕಂತೇಳಿದ್ರೆ ಎಲ್ಲ ವಿಷಯ ಒಳಗೆ ಜಬರ್ದಸ್ತಿ ಯಾರಿಗೆ ಮಾಡಬಾರ್ದು. ಪ್ರೀತಿ ಅಂದರೆ ಪ್ರೀತಿ ಎರಡೂ ಕಡೆ ಪ್ರೀತಿ ಇರಬೇಕು. ಒಂದು ಕಡೆಯಿಂದ ಪ್ರೀತಿ ಆದರೆ ಪ್ರೀತಿ ಅಲ್ಲ. ಅವ ಮೋಸ ಮಾಡಿ ಕೊಲೆ ಮಾಡ್ಯಾನ, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಗಲ್ಲ ಶಿಕ್ಷೆಗಿಂತ ಕಠಿಣ ಶಿಕ್ಷೆ ಯಾವ್ದು ಇದ್ರೆ ಆ ಶಿಕ್ಷೆ ಅವನಿಗೆ ಆಗಬೇಕಂತ ಹೇಳಿ ನಮ್ಮದು ಅಭಿಪ್ರಾಯ. ಮತ್ತು ನೇಹಾ ಅವ್ರ ತಂದೆಯವರು ಮತ್ತು ಫಯಾದ್ ಅವ್ರ ತಂದೆಯವರು ಸ್ಟೇಟ್ಮೆಂಟ್ ಕೊಟ್ಟಾರೆ. ಪಾಪ ಅವ್ರದ್ದು ನೇಹಾ ಅವ್ರ ತಂದೆ ಒಂದು ಕಾರ್ಪೊರೇಟರ್ ಅವರು, ಅವ್ರಿಗೆ ಎಲ್ಲ ವಿಷಯ ಇದ್ದಿರ್ಬೋದು. ಆದರೆ ಅವರು ಮಗಳಿಗೆ ಏನು ತಾಕೀತು ಕೊಟ್ಟಿರ್ಬೋದು. ಆದರೆ ಅವರು ಪೊಲೀಸ್ನಾಗ ಇವನ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಮೊದಲ. ಈ ಘಟನೆ ಆಗಾಕ ತಡೆ ಆಗ್ತಿತ್ತು. ಅದರ ಸಂಬಂಧ ಇವ್ರದ್ದು ಸ್ವಲ್ಪ ಇವ್ರ ಮುಂದೆ ಹೆಚ್ಚು ಕಡಿಮೆ ಆಗಿದೆ. ಈಗ ಫಯಾದ್ ಅವ್ರ ತಂದೆ ಅವ್ರು ಹೇಳ್ಯಾರ, ನನ್ನ ಮಗ ಏನು ಮಾಡ್ಯಾನ ಅನ್ನೋದು ನನಗೆ ಗೊತ್ತಿಲ್ಲ, ಮಾಡಿದ್ದು ಭಾಳ ತಪ್ಪದು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಅವರು ಹೇಳ್ಯಾರ. ಅದರ ಸಂಬಂಧ ಸಮಾಜನಾಗ ಇಂಥ ದ್ರೋಹಿಯವರಿಗೆ, ಇಂಥ ಕೆಟ್ಟ ಭಾವನಾ ಇರೋರಿಗೆ ಸಮಾಜನಾಗ ಇರಾಕೆ ಕೊಡಬಾರ್ದು. ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ನಮ್ಮದು ನಮ್ಮ ಎಲ್ಲ ಸಮಾಜ ವತಿಯಿಂದ ನಮ್ಮದು ಅಭಿಪ್ರಾಯ ಇದೆ. ಇವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಗಲ್ಲಿ ಶಿಕ್ಷೆಗಿಂತ ಕಡೆ ಶಿಕ್ಷೆ ಯಾವ್ದ್ರ ಇದ್ರೆ ಆ ಶಿಕ್ಷೆ ಆಗಬೇಕು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.